ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ನಿಮ್ಗೆ ತಲೆ ತಿರುಗ್ತಿದೆ ಅಂತೆ? ತಲೆ ಕೊಡಿ ಎಲ್ಲ ತಿರ್ತಾ ಉಂಟು. ಪ್ರವೀಣ್ ಅವರು ಒಳ್ಳೆ ಒಳ್ಳೆ ಅದಿರುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತ ಒಂದು ಅದಿರು ತಜ್ಞ. ಸೂಪರ್ ಆಗಿರುವಂತ ವ್ಯೂ. ಈ ವ್ಯೂ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಲ್ಲಿದ್ದು ನಮಗೆ ಟೂರ್ ಗೈಡ್ ಇದ್ದಾರೆ, ನಿಮಗೆ ಅವರಿಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ. ನಾವಿದು ಬಂದಿರೋದು ಅಜ್ಜಿಗುಡ್ಡೆ ಅಂತ ಹೇಳುವ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಫಾಗ್ ಇದೆ. ಆಗ ಬರುವಾಗ ತುಂಬ ಕಷ್ಟಪಟ್ಟು ಬಂದದ್ದು. ಕಷ್ಟ ಅಂತ ಹೇಳಿದರೆ ಅಷ್ಟಿಷ್ಟಲ್ಲ, ಸ್ವಲ್ಪ ವ್ಲಾಗಲ್ಲಿ ಬರ್ಬೋದು ಕೆಲವೊಂದು. ಆದರೆ ಅವರು ಮಾತ್ರ ಕೆಲವರು ಬಂದಿದ್ದಾರೆ, ಸ್ಪೀಡ್ ಬಂದಿದ್ದಾರೆ. ಬಟ್ ನಮಗೆ ಸ್ವಲ್ಪ ಕಷ್ಟ ಆಯಿತು. ಮತ್ತು ಇಲ್ಲಿಯ ವ್ಯೂ ಮಾತ್ರ ಸೂಪರ್ ಇದೆ. ಆ ಕಡೆ ವ್ಯೂ, ಈ ಕಡೆ ವ್ಯೂ, ಆ ಕಡೆ ಈ ಕಡೆ ಫುಲ್ ಎಲ್ಲಿ ನೋಡಿದ್ರು ವ್ಯೂ ಸೂಪರ್ ಇದೆ. ಮೋಡಗಳು, ಫಾಗ್ ಇದೆ. ಫಾಗ್ನ ಮೇಲೆ ನಾವಿದ್ದೇವೆ. ಯಾಕಂತ ಹೇಳೋದು, ಅಷ್ಟು ಹೋಗ್ಲಿಕ್ಕೆ ಉಂಟಿನ್ನು. ಬರುವಾಗ ಕಷ್ಟದಲ್ಲಿ ಬಂದ್ವಿ, ಈಗ ಹೋಗುವಾಗಲೂ ಕಷ್ಟದಲ್ಲಿ ಹೋಗ್ತೀವ ಅಂತ ಆಗ್ತದೆ. ನಿಮ್ಗೆ ಹೇಗೆ ಅನಿಸ್ತು ಅಜ್ಜಿಗುಡ್ಡೆಗೆ ಬಂದ? ಚೆನ್ನಾಗಿತ್ತು, ಲೊಕೇಶನ್ ಎಲ್ಲ ಒಳ್ಳೆದಿದೆ. ಸಣ್ಣ ಮಟ್ಟದಲ್ಲಿ ಸಣ್ಣ ಟ್ರಿಪ್. ಸಣ್ಣ ದೊಡ್ಡ ಇದೆ ಮರೆ, ಎಂತ ಸಣ್ಣ ಇಲ್ಲ, ಇದು ಒಂದೇ ಅಂತ ಕುದುರೆಮುಖ ಇದಕ್ಕಿಂತ 3 ಪಟ್ಟು ಉಂಟಂತೆ. ಇದು ಸಣ್ಣದಲ್ಲಿ ಒಳ್ಳೇದುಂಟಂತೆ, ಎಲ್ಲ ಕಾಣ್ತದೆ ಅಂತ ಇಲ್ಲಿಂದ ಅವ್ರು ಹೇಳಿದ್ರು. ಎಂತೆಲ್ಲ ನಿಮ್ಗೆ ಕಂಡಿದ್ದು? ಎಲ್ಲ ಕುದುರೆಮುಖ, ನೇತ್ರಾವತಿ ಮತ್ತೆ ಕಾಣ್ತದಂತೆ. ಅದು ನೀವು ಯಾವ್ದೆಲ್ಲ ನೋಡಿದ್ರಿ? ರೆಸಾರ್ಟ್ ಎಲ್ಲ ಕಾಣ್ತದೆ ಚಂದ. ಅಲ್ಲ, ನೀವು ಯಾವ್ದೆಲ್ಲ ನೋಡಿದ್ರಿ ಇಲ್ಲಿ? ನಾನೆಲ್ಲ ನೋಡಿದ್ದೇನೆ. ಇಲ್ಲಿ ನೋಡ್ಲಿ ಆಗುದೆಲ್ಲ, ನನಗೆ ಎಂತ ನೋಡ್ಲಿ ಆಗ್ತದೆ ಎಲ್ಲ ನೋಡಿದ್ದೇನೆ. ಎಲ್ಲ ನೋಡಿದ್ದೀರಿ? ಹೇಗೆ ಅನಿಸ್ತು ಎಲ್ಲ ನೋಡಿ? ಸೂಪರ್ ಅನಿಸ್ತೊಂದು ಒಳ್ಳೆ ಫೀಲ್ ಆಯ್ತು ನನಗೆ. ಒಳ್ಳೆ ಕ್ಲೈಮೇಟ್ ಇತ್ತು. ಕರೆಕ್ಟ್ ಟೈಮ್ ನಾವು ಎತ್ತಿದ್ದೇವೆ, ಒಂದು ಸೂರ್ಯೋದಯ ಉದಯ ಆಗುವಾಗನೇ. ಅದಕ್ಕಿಂತ ಮೊದಲೇ ಮುಟ್ಟಿದ್ದೀವಿ. ನನ್ನ ಬೆಳಿಗ್ಗೆ ಬರುವಾಗ ಅನ್ಕೊಂಡೆ ಬೇಡ ಇತ್ತು, ರಿಟರ್ನ್ ಹೋಗು ಅಂತ. ಬಟ್ ಬಂದ ನಂತರ ಇಲ್ಲಿಗೆ ಖುಷಿ ಆಯ್ತು. ಆದ್ರೆ ನಂಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ಸೂರ್ಯ ಹಾಗೆ ಉದಯ ಆಗುದು. ಅದೊಂದು ಲೈಫ್ ಅಲ್ಲಿ ಒಂದು ಮರಿಲಿಕ್ಕೆ ಎಕ್ಸ್ಪೀರಿಯನ್ಸ್ ಅಲ್ಲ. ಇಲ್ಲಿಗೆ ಬಂದು ಎಂತೆಲ್ಲ ಮಾಡಿದ್ರಿ? ಇಲ್ಲಿ ಫಸ್ಟ್ ಫುಲ್ ಫೀಲ್ ಮಾಡಿದೆ. ಇಲ್ಲಿ ತಂಪು ಗಾಳಿ, ತುಂಬಾ ತಂಪಿಲ್ಲ, ನಾರ್ಮಲ್ ತಂಪು. ಓಕೆ, ಒಂದು ಫಾಗ್ ಎಲ್ಲ ನಮಗಿಂತ ಕೆಳಗೆಲ್ಲ ಫಾಗ್ ಎಲ್ಲ ಕಾಣ್ತಾ ಉಂಟು, ಚಂದ ಕಾಣ್ತಾ ಉಂಟು. ಒಂದು ನಾವು ಆಕಾಶದ ಮೇಲಿದ್ದೇವೆ ಅಂತ ಕಾಣ್ತಾ ಉಂಟು. ಮತ್ತೆ ಅದೆಲ್ಲ ಫೀಲ್ ಮಾಡಿ ಅದು ನೋಡ್ಕೊಂಡು ಒಂದು ಚಹಾ ಕುಡ್ದೆ. ಮತ್ತೆ ವೆಯ್ಟ್ ಮಾಡಿದ್ವಿ ಸನ್ಸೆಟ್ ಆಗುದು. ಸನ್ಸೆಟ್ ಅಲ್ಲ, ಸನ್ರೈಸ್. ಸಾರಿ, ಸೂರ್ಯ ಮುಳುಗುದು. ಸನ್ರೈಸ್ ಹೋಯ್ತಾ ಅಂತ ಎಲ್ಲ ಮರೀದಿ ತೆಗ್ದ್ರು ನನ್ನದು, ಪರವಾಗಿಲ್ಲ. ನಾವು ಆಗದಿಂದ ಕಾಯ್ತದ್ದೇನೆ ಗೊತ್ತಾ, ಯಾರಾದ್ರೂ ಒಬ್ರು ಮರ್ಯಾದೆ ಹೋಗ್ಬೇಕಂತ ಸಿಕ್ಕಿತು. ಇಲ್ಲಿಗೆ ಎಂಡ್ ಮಾಡ್ತೀವಿ, ಇನ್ನು ಹೊರಡುವ. ನಮಗೆ ತುಂಬಾ ಹಸಿವಾಗ್ತಿದೆ, ಮೇನ್ ರೀಸನ್ ಹೊರಡುದು ಹಸಿವಾಗ್ತಿದೆ. ಮತ್ತೆ ಒಬ್ಬನಿಗೆ ತಲೆ ತಿರುಗ್ತುಂಟಂತೆ, ಹಾಗೆಲ್ಲ ಆಗ್ತುಂಟು. ತಲೆ ತಿರುಗುವ ಒಮ್ಮೆ ತೋರಿಸ ನಾವು. ಬೇಡ ಮಾರೆ ಪಾಪ. ಇಲ್ಲ ಬಾ, ನಾವು ತೋರಿಸುವ. ನೋಡಿ ಫ್ರೆಂಡ್ಸ್, ಇವನಿಗೆ ತಲೆ ತಿರುಗ್ತಿದೆ. ನಿಮ್ಗೆ ತಲೆ ತಿರುಗ್ತಿದೆ ಅಂತೆ? ತಲೆ ಕೊಡಿ ಎಲ್ಲ ತಿರ್ತಾ ಉಂಟು. ಯಾವ್ದಾರು ಕೊಡಿ? ನಾನು ಕೊಡಿ ಹೇಳ್ತಿದ್ದೆ, ಬೇಡ ಅಲ್ಲ, ಬೀಪ್ ಸೌಂಡ್ ಬರುತ್ತೆ. ನಾನು ಕೊಡಿ ಹೇಳಿದ್ರೆ ಮತ್ತೆ ಎಲ್ಲರೂ ನಿಲ್ಲಿಸ್ತಾರೆ, ಇವನದು ಯಾವ ಕೊಡಿ ಅಂತ. ಹಾಗೆ ಕುಜಲ ಕೊಡಿ ತಿರುಗ್ತದೆ ಹೀಗೆ ಗಾಳಿಗೆ, ಅದೇ ಹೇಳಿದ್ದು. ನಿಮ್ಗೆ ಹೇಗೆ ಆಯ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ಎಕ್ಸ್ಪೀರಿಯನ್ಸ್ ಅಂಟಿಲ್ಮೆಂಟ್. ಮೈಯಲ್ಲಿ ಅಂಟಿದ? ಎಂತ ಅಂಟಿದೆ? ನನಗೆ ಜೋರು ಬಡ ಆಗ್ತಾ ಉಂಟು. ಅದೇ ಎಲ್ಲರಿಗೂ ಆಗ್ತಿರೋದು ಅದೇ. ನಾವೀಗ ಹೊರಡೋಣ ಇಲ್ಲಿಂದ. ಹೋಗಲ್ಲ. ಮತ್ತೆ ಇಲ್ಲಿ ಕುದುರೆಮುಖದ ಬಗ್ಗೆ ಕಲ್ಲಿನ ಅದು ಕಬ್ಬಿನದ ಅದಿರು ಉಂಟು. ಅದೆಲ್ಲ ನಿಮ್ದೊಂದು ಕತೆ ಇತ್ತಲ್ಲ, ಕಾರಲ್ಲಿ ಬರುವಾಗ ಹೇಳ್ತೇನೆ. ಟಿಪ್ಪು ಸುಲ್ತಾನ ಕತೆನ? ಟಿಪ್ಪು ಸುಲ್ತಾನ ಜಮನಾಬಾದ್ ಕೋಟೆ. ಹೊರಗಡೆ ಅಲ್ಲ, ನಿನ್ನೆ ಸಾಗೆ, ಇವತ್ತು ಜಮಲಾಬಾದ್ ಕೋಟೆ, ನಿನ್ನೆ ಜಲ್ಜೀರ್ ಅಂತ. ಇದಕ್ಕಿಂತ ನಾವು ಹೋಗುವ ಕೋಟೆ. ನಾವು ಹೊರಡುವಲ್ಲ, ಬನ್ನಿ, ಫಾಲೋ ಮೀ. ಚೆನ್ನಾಗಾಯ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತೆ ತುಂಬಾ ಎಲ್ಲ ರೀಲ್ಸ್ ಎಲ್ಲ ಮಾಡಿದ್ರು. ಮತ್ತೆ ಎಲ್ಲ ಲೈಕ್ ನಮ್ಗೆ ಇವರು ಸೂಪರ್, ಇವ್ರಿಗೆ ಸೂಪರ್. ಯಾರು ನಮ್ಮ ಹೋಮ್ ಸ್ಟೇ ಅವರ ಒಂದು ಮಾತು ಬಾಯ್. ಸನ್ರೈಸ್ ಎಲ್ಲ ನೋಡಿದ್ರಿ? ಹೇಗೆ ಖುಷಿ ಆಯ್ತಾ ಎಲ್ರಿಗೂ? ಗೈಸ್, ನಾವೀಗ ರಿಟರ್ನ್ ಗುಡ್ಡೆ ಇಳಿತಾ ಇದ್ದೇವೆ.
ಹೋಗ್ತಾ ಇದ್ದೇವೆ. ಗುಡ್ಡೆ ಹತ್ತುವಾಗ ಸ್ವಲ್ಪ ಕಷ್ಟ ಆಯಿತು. ಇಲ್ಲಿ ಇವಾಗ ನೋಡಬೇಕು ಎಂತ ಅಂತ. ಹಾಂ, ಜಾರಿ ಬಿದ್ರೋಣ. ಜಾರಿ ಬೀಳೋದು ಸಹಜ, ಅದು ಎದ್ದೇಳೋದು ಸಹಜ. ಜಾರಿ ಬಿದ್ದರೆ ಏಳಲೇಬೇಕು, ಬಿದ್ದವ ಏಳಲೇಬೇಕು ಅಲ್ಲ ಮಾತು. ಎಂಥದ್ದು ಪಿಂಕನ್? ಹಾಂ, ಗರಿತದೆ, ಅದು ಹೌದು. ಏನು ಗೊತ್ತಾ, ಆ್ಯಕ್ಚುಲಿ ಟ್ರೆಕ್ಕಿಂಗಿದು ವೀಡಿಯೋ ಎಲ್ಲ ತೋರಿಸ್ತಾರಲ್ಲ, ವೀಡಿಯೋ ತೋರಿಸ್ತಾರೆ, ಬಟ್ ಅದು ಟ್ರೆಕ್ಕಲ್ಲ ಆ ಥರ ಚೆನ್ನಾಗಿರಲ್ಲ, ಆ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಏನು ನಮಗೆ ವೀಡಿಯೋ ತೋರಿಸಿದ್ರಲ್ಲ ಅದೇ ರೀತಿಯ ಟ್ರೆಕ್ಕಿಂಗನ್ನು ನಮಗೆ ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು ಟ್ರೆಕ್ ಬಂದು. ಎಲ್ಲರೂ ಎಂಜಾಯ್ ಮಾಡಿದರು. ಅಂದರೆ ಚೆನ್ನಾಗಿಲ್ಲ ಅಂದರೆ ಎಲ್ಲರ ಮೂಡ್ ಔಟ್ ಆಗುತ್ತೆ, ಬಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದರು. ಆ್ಯಂಡ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು, ಇಲ್ಲಿನ ವ್ಯೂ ಇಷ್ಟ ಆಗಿರ್ಬೋದು, ಇಲ್ಲಿನ ಕಾಂಟ್ಯಾಕ್ಟ್ಸ್ ಎಲ್ಲ ನಾವು ಶೇರ್ ಮಾಡ್ತೀವಿ. ನೀವು ಕೂಡ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಒಂದು ದಿನ ಈ ಥರ ಇದ್ದು ಎಂಜಾಯ್ ಮಾಡಿಕೊಂಡು ಬೆಳಿಗ್ಗೆ ಮಾತ್ರ ಕರೆಕ್ಟಾಗಿ 5 ಗಂಟೆಗೆ ರೆಡಿ ಇರಬೇಕಾಯ್ತಾ ಟ್ರೆಕ್ ಬರೋದಕ್ಕೆ. ನಾವು 5:30ಗೆ ಅಲ್ಲಿಂದ ಹೊರಟಿದ್ದೀವಿ, ಆಮೇಲೆ ಇಲ್ಲಿ ಬಂದಿದ್ದೀವಿ, ಒಳ್ಳೆ ಎಂಜಾಯ್ ಮಾಡಿದ್ವಿ. Cha is the main important process of the Indian Constitution Act 1972. ನಮ್ಮ ರೀಲ್ ಮಾಸ್ಟರ್ ನನ್ನ ಹಿಂದ್ಗಡೆ ಇದ್ದಾರೆ. ಗೈಸ್, ಈಗ ನಮಗೆ ಎಲ್ಲಿಂದೆಲ್ಲ ಹೋಗ್ಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ಹೇಗೆ ಬಂದ್ರಿ ಮಾರ್ರೆ? ನನಗೆ ಅದೇ ಡೌಟ್ ಮಮ್ಮ, ನಾವೇ ಬಂದಿದ್ದದು ಅಗ್ಗತ್ತಲ್ಲ ಕಾಡಿನಲ್ಲಿ, ನಾವಿಬ್ಬರು ಹೋಗಿದ್ದೆ ಹೇಗೆ? ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರು. ಅಲ್ಲಿ ನಾನು ಕಬ್ಬಿಣದ ಕಲ್ಲು ತೋರಿಸಿದೆ, ಇಲ್ಲಿ ನಿಮಗೆ ಬೊಲ್ಲಿ ಕಲ್ಲು ತೋರಿಸ್ತೇನೆ. ಇದು ಬೊಲ್ಲಿ ಕಲ್ಲು. ಇದೆಂತ ಗೊತ್ತುಂಟಾ, ನಮಗೆ ಕತ್ತಿ ಕೊಡ್ಲಿಕ್ಕೆ ನಾವು ತಪ್ಪಿಗೆಲ್ಲ ಹೋಗ್ತೇವಲ್ಲ, ಆಗ ಇದನ್ನು ಸರಿ ಗುದ್ದಬೇಕು, ಪುಡಿ ಪುಡಿ ಮಾಡಬೇಕು, ಅದರಲ್ಲಿ ಕತ್ತಿ ಬಿಡಬೇಕು, ಕತ್ತಿ ಶಾರ್ಪ್ ಆಗ್ತದೆ. ಇದಕ್ಕೆ ಬೊಲ್ಲಿ ಕಲ್ಲು. ಇದು ನಮ್ಮ ಹಳ್ಳಿಗಳಿಗೆ ಇದು ಕೂಡ ಅದಿರು, ಅದಕ್ಕೆ ಕತ್ತಿ ಕೊಡ್ಲಿಕ್ಕೆ. ಹೆಚ್ಚಿನ ಅದಿರುಗಳ ನಿಮಗೆ ವೀಕ್ಷಣೆಗೆ ಪ್ರವೀಣ್ ಡಿಸೋಜ ಅವರನ್ನು ಸಂಪರ್ಕಿಸಿ. ಪ್ರವೀಣ್ ಅವರು ಒಳ್ಳೆ ಅದಿರುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ಅದಿರು ತಜ್ಞ. ಅದಿರತ್ತು ಬೊಗುರು ತಜ್ಞ. ಬೊಗುರು, ಓ ಬೊಗುರು. ಇದು ದೈ ಗೊತ್ತುಂಟು ನಿಮ್ಗೆ? ಈ ದೈ ಕೈ ನಮ್ಮದು ಕಂತುತ್ತದೆ. ಎಂತ ಹೇಳ್ತೀಯ ಪ್ರವೀಣ್? ನಿಜ? ಇದು ಬ್ಲೇಡ್. ಅದು ಬ್ಲೇಡ್. ಮುಂಚೆ ಕಾರಿಗೆ ಕೈಗೆಲ್ಲ ಕೊಯ್ತದೆ, ಹಾಗೆ ಜಾಗ್ರತೆ ಹೋಗ್ಬೇಕು. ಓಕೆ, ಫಾರ್ ಸೇಫ್ಟಿ ಪರ್ಪಸ್. ಅಂದ್ರೆ ಮುಂಚೆ ಅವರ ಹತ್ರ ಬ್ಲೇಡ್ ಇರಲಿಲ್ಲ, ಇದನ್ನ ಯೂಸ್ ಮಾಡ್ತಾರೆ. ಎಂತದ ಕಾಮಿಡಿಯಾ? ನಾನು ಹೇಳಿದ್ದು ಇದು ಕೊಯ್ತದೆ ಅಂತ. ಜಾಗ್ರತೆ. ಈಗ ನಾವು ಗೀಟ್ ಬಿಡ್ತದೆ. ನೋಡಿ, ಹುಲ್ಲು ತಜ್ಞ. ಇದೆಂತ ಕಟ್ಟಿದ್ದು? ನಿಂಗೆ ಗೊತ್ತು, ನೀನೇ ಕೇಳಿದ್ದು ಗೊತ್ತು. ಇದು ಆನೆ ಹೊಡಿಸ್ಲಿಕ್ಕೆ. ಆನೆ ಹೊಡ್ತದೆ. ಬೆಂಕಿ ಅನಿಸ್ಲಿಕ್ಕೆ. ಇಲ್ಲಿ ಬೆಂಕಿ ಬಿದ್ದರೆ ಕಾಲು ಬರುವ ಬೆಂಕಿ ಆಗ್ತದಲ್ಲ, ಮುಂಚೆ ಮರ ಘರ್ಷಣೆ ಬೆಂಕಿ ಗೊತ್ತಿಲ್ಲ, ಕಾರು ಇಲ್ಲಿಂದ ಹೋಗ್ಲಿ ಈಗ ತೆಗಿಬೇಕು. ಇದೆಂತ ಗೊತ್ತುಂಟಾ? ಮುಳ್ಳು ಪಂಜಿ ಉಂಟಲ್ಲ, ಅದರದ್ದು ಮುಳ್ಳು. ಮುಳ್ಳು ಪಂಜಿದು ಮುಳ್ಳು. ಅದಕ್ಕೆ ಬೆಂಡ್ ಆದದ್ದು ತಾಗಿ ಇಲ್ಲ ಮುಳ್ಳು ಪಂಜಿ ಉಂಟು. ಇದು ನಮಗೆ ಕಂಚಿರಲ್ಲ, ನಂಜಿ. ಇದು ನಂಜಿಗೆ ರೇಸಿಯಾಗಿ ಗುಣ ಆಗುದಿಲ್ಲ. ಕಮ್ಮಿದು ಇಲ್ಲಿ ಬಿಳಿ, ಇಲ್ಲಿ ಕಪ್ಪು. ಹೀಗಿದ್ರೆ ಇದು ಮುಳ್ಳು ಪಂಜಿದು ಮುಳ್ಳು. ಇದು ಅದರ ಜೀವದೊಳಗೆ, ಇದು ಬಿಳಿ, ಇದು ಜೀವದೊಳಗೆ. ಗೊತ್ತುಂಟಾ ಎಲ್ಲಿ ಇಪ್ಪನಾಗ ರೇಡಿಯೋಡು ನಾನು ಕಾಪಿ ಬರೆದಿಪ್ಪೆ ಅಬ್ಬಗ ಪದ್ಯ ಇಪ್ಪಣ ಅಮ್ಮನ ಆಡು ಆಟ ಆಡು ಅಮ್ಮ ಅತ್ತ ರೇಡಿಯೋ ಬಂದ್ಪುಂಡು. ಅಮ್ಮ ಈ ಕಾಪಿ ಬರಲ್ಲ ಮೂಜಿಗಾಸ್ತೆ ಈ ಫೈಲ ಹೊಡ್ಚಿ. ಇದನ್ನ ಪ್ರವೀಣನ ಅಮ್ಮ ನೋಡ್ಬೇಕು. ಓದು ಸರಿ ಓದು, ಶಾಲೆಗೋಗು ಸರಿ ಶಾಲೆಗೋಗು, ಫೈಲ್ ಆಗ್ಬೇಡ ಮೂಜಿಗಾಸ್ತಯ, ಫೈಲ್ ಆಗ್ಬೇಡ ಅಂತ ಹೇಳಿದ್ರು. ಏನೋ ಇದೆ ಅಂತೆ. ಯಾವ್ದು ಬಿದ್ರೆ ಕಲ್ಲು ಬಿದ್ದರೆ ಕೆಳಗಡೆ, ಕಲ್ಲು ಬಿದ್ದರೆ ಹೋಗುವ, ಎಲ್ಲ ಹೋಗುವ. ಆಕ್ಚುಲಿ ನಾ ಇಲ್ಲೊಂದು ಕಲ್ಲಿದೆ ಅಲ್ಲ, ಆ ಕಲ್ಲಲ್ಲಿ ಒಂದು ಚೆನ್ನಾಗಿರುವಂಥ ಫೋಟೋ ತೆಗೆಯುವ ಪ್ಲಾನ್ ಅಲ್ಲಿ ಇದೀವಿ. ನನಗೆ ಭಯ ಇದೆ, ಅಂದ್ರೆ ಕಲ್ಲು ಇಲ್ಲಾದ್ರೂ ಬಿದ್ರೆ ಆಸೆ ಇದೆ ಜೀವದ ಮೇಲೆ, ತುಂಬಾ ಸಾಧನೆ ತುಂಬಾ ಮಾಡ್ಲಿಕ್ಕಿದೆ ನಾವೆಲ್ಲ. ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇದ್ದೀರಾ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ನಾವು ನೀರ್ದೋಸೆ ನಿಲಯದ ನೀರ್ದೋಸೆಗಳು ಇಲ್ಲಿ ಬಂದು ಸೇರಿದ್ದೀವಿ. ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ ಫೋಟೋ ತೆಗಿಲಿಕ್ಕೆ ಒಬ್ಬರು ಮಿಸ್ ಆಗಿದ್ದಾರೆ. ಅವರು ಕ್ಯಾಮರಾದ ಹಿಂದೆಯಿಂದ ನಮ್ಮ ಹತ್ರ ಬರ್ತಾ ಇದ್ದಾರೆ. ಎಂಜಾಂಡೆ ಸೂಪರ್ ಜೋಶಲ್ಲಿದ್ದೀವಿ. ಆ್ಯಂಡ್ ಇಲ್ಲಿಂದ ಫೋಟೋ ತೆಗೆದುಕೊಂಡು ಇಲ್ಲಿಂದ ರೈಟ್ ಹೇಳಬೇಕು, ಬೇಗ ತುಂಬ ಲೇಟ್ ಇತ್ತು. ಸೂರ್ಯ ಅಂತೂ ಕಣ್ಣಿಗೆ ಹೊಡಿತಾ ಇದೆ, ಬಡ ಆಗ್ತದೆ, ಒಬ್ಬನಿಗೆ ತಲೆ ತಿರುಗ್ತದೆ. ಅವರು ಫುಲ್ ಜ್ವರ ಬರ್ತಿದೆ. ಜ್ವರ ಯಾರಿಗೆ? ತುಜಿಪಲ್ಲ ಗೈಸ್, ಅಲ್ಲಿ ಒಬ್ಬ ಪಡಿಕೆ ಮಾಡ್ತಿದ್ದಾನೆ ಅಲ್ಲಿ ಗುಡ್ಡೆಯಲ್ಲಿ ನೋಡಿ. ನಮ್ಮಲ್ಲಿ ಇನ್ನೊಂದು ಪ್ರತಿಭೆ ಉಂಟು, ಅವ ಗುಡ್ಡೆಯಲ್ಲಿ ಪಡಿಕೆ ಮಾಡೋದು.
ಇಲ್ಲಿ ಒಬ್ಬರಿಗೆ ತೀರುಜಿ. ಗೈಸ್ ಈಗ ನಾವು ಅರ್ಧದಲ್ಲಿ ಬಾಕಿ ಇದ್ದೀವಿ. ಇಬ್ಬರಿಗೆ ಇಲ್ಲಿ ಇದು ಕೂಡ್ತಿಲ್ಲ, ಒಬ್ಬರಿಗೆ ಜ್ವರ, ಇನ್ನೊಬ್ಬರಿಗೆ ಹೇಗಿದಾದ ಕಾಲು ನೋವು. ಒಬ್ಬರಿಗೆ ಜ್ವರ, ಇನ್ನೊಬ್ಬರಿಗೆ ಕಾಲು ನೋವು. ಆದ ಕಾರಣ ನಾವೀಗ ಸ್ವಲ್ಪ ಹೊತ್ತು ನಿಲ್ಬೇಕಾಗಿ ಬಂದಿದೆ. ನಿಲ್ತೀವಿ ನಾವು, ಎಷ್ಟೊತ್ತು ಬೇಕಿದ್ರೆ ನಿಲ್ತೀವಿ. ಭಾಷಣ ಉಂಟು ಬಟ್ ಆಗ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಉಂಟು. ಇನ್ನೊಂದು ಕಂಟೆಂಟ್ ಇದೆಂತ ಮೂಸಿ ನೋಡುದೆಂತ, ಇದು ಪರಿಮಳ ಇಲ್ಲ, ವಾಸನೆ ಇಲ್ಲ. ನಿಮಗೆ ಸೆಕೆ ಆದ್ರೆ ಹೀಗಾದ್ರೆ ಗಾಳಿ ಹೊಡಿ. ಈ ತರ ಕೆಟ್ಟಬಾರ್ದು ಪ್ರವೀಣ. ಈ ತರ ಕಂಟೆಂಟ್ ಕೊಡುದಂದ್ರೆ ಪ್ರವೀಣ್ ಅಂದ್ರು. ಅವ್ನು ಕೆಟ್ಟಿದ್ರೆ ಏನು ಕಂಟೆಂಟ್ ಹಾಕುವೇನಾ ಅಂದಿ. ನೀವು ಇದು ಹೀರೆ ನೋಡಿದ್ದೀರಾ ಮದಿಮೆಯಲ್ಲಿ? ಅದು ಸ್ಟೇಜ್ ಡೆಕೋರೇಷನ್ ಅದೇ ಇದೇ ಹೀರೆ. ನಿಮ್ಗೆ ಹೀರೆ ಬೇಕಾದ್ರೆ ಇಲ್ಲಿ ಬನ್ನಿ, ಇಲ್ಲಿ ಎಷ್ಟು ಬೇಕಾದ್ರೆ ಹೀರೆ ಉಂಟು. ಸ್ಟೇಜ್ ಡೆಕೋರೇಷನ್, ಬರ್ತ್ಡೇ ಡೆಕೋರೇಷನ್, ಮತ್ತೆ ಮದ್ರಂಗಿ ಡೆಕೋರೇಷನ್, ಮತ್ತೆಂತ ಡೆಕೋರೇಷನ್ ಮಾಡ್ತಾರೆ. ಅದು ಹೂಗುಚ್ಚ ಮಾಡ್ಬೋದು ಇದರಲ್ಲಿ. ಹೂಗುಚ್ಚೆ, ಬಯಕೆ ಎಲ್ಲ ಮಾಡ್ಬೋದು ಇದರಲ್ಲಿ. ನೋಡಿ ಅಲ್ಲಿ ಕ್ಯಾಮರಾದ ಹಿಂದೆ ಒಬ್ಬ ಹೇಳ್ತಿದ್ದಾನೆ ಫಸ್ಟ್. ಇದೊಂದು ಅದಿರು ಇದ್ರಲ್ಲಿ ಹಣ ಸಿಗ್ತದೆ. ಹೌದಾ? ಹಣ ಸಿಗ್ತದೆ ಇದಕ್ಕೆ. ₹1 ಒಂದು ಹೀರಕ್ಕೆ. ಬೊಗುರು ತಜ್ಞ ಯಾನ್ ಒಂಚೂರು ಸೈಡ್ ಹೋಪೆ ಗಾಳಿ ಬಾಡ್ರ ಅಲ್ಲಿ ಗಾಳಿ ಹತ್ತದ ನೀರು ಹತ್ತೊಂದು ಪೇಷನ್ಸ್ ಅಪ್ಪಜಿ ಕಾರ್ಬನ್ ದಾಲಾತಿಜಿಗೆ ಈಗ ಮೂಲು ಫುಲ್ ಪ್ರಚಾರ ಬ್ರೋ. ಅಶ್ವತ್ಥನ ಕಾರ್ಬೇನೆ ನೀನ್ ಬೇಕಾ? ನಿನ್ನಿಂದಲೇ ಕಂಟೆಂಟ್ ಅಂದ್ರೆ ಪ್ರವೀಣ್ ಅಂದ್ರೆ ಕಂಟೆಂಟ್. ಎಲ್ರಿಗೂ ಹಸಿವಾಗ್ತಾ ಇದೆ ಅಲ್ಲ ಪಮ್ಮ, ಸಖತ್ ಹೆವಿ ಹಸಿವಾಗ್ತಾ ಇದೆ. ಅಂದ್ರೆ ಬೆಳಿಗ್ಗೆ ನೀರು ಕುಡಿದು ಸ್ವಲ್ಪ ಹಸಿವನ್ನು ಹೌದು. ಅಂದ್ರೆ ಬೆಳಿಗ್ಗೆ ಎಷ್ಟಂದ್ರೆ 4:45 ಎದ್ದಿದ್ದೇವೆ ನೋಡಿ, ಅಷ್ಟು ಗಂಟೆಗೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಅಂದ್ರೆ ಒಬ್ರು ಹೆವಿ ಆಗಿ ಗೊರಕೆ ಹೊಡಿತಿದ್ದಾರೆ. ಇದೆಂತವು? ಅಯ್ಯೋ ಕೊಯ್ದು ಇದು ಕಾಟುಪು. ಇದು ಯಾವ್ದಕ್ಕೂ ಯೂಸ್ ಆಗುದಿಲ್ಲ, ನೋಡ್ಲಿಕ್ಕೆ ಚಂದ ಉಂಟು. ಕಾಟುಪು ನೋಡಿ ಸಾಕು ಅಷ್ಟೇ. ಅದನ್ನ ಹೇಳಲಿಕ್ಕೆ ನೀವು ನಿಲ್ಸಿದ್ದೆ. ನಾನು ಯಾವ ತಜ್ಞ? ಕಾಟ ತಜ್ಞ ಅಲ್ಲ, ಉಗ್ರ ಉಗ್ರಗಾಮಿ ಅಂತ ಹೇಳ್ಬೋದಿತ್ತಲ್ಲ. ಇಬ್ಬೋ ಇನ್ನು ಉಂಟು ಇನ್ನು ಕೆಲ ಉಂಟು. ಸ್ವಲ್ಪ ಬೇಗ ಹೋಗುವ. ಅವರೆಲ್ಲ ರೀಚ್ ಆಗ್ಲಿಕ್ಕೆ ಆಯ್ತು ಗೈಸ್. ಇಲ್ಲಿಗೆ ನಮ್ಮ ಇವತ್ತಿನ ಟ್ರೆಕ್ಕಿಂಗ್ ನ ಜಂಪಿಂಗ್, ರಂಪಿಂಗ್, ರನ್ನಿಂಗ್, ಜಾಗಿಂಗ್ ಎಲ್ಲ ಮುಗಿಸ್ತಾ ಇದೀವಿ. ಮತ್ತೆ ನೀವು ಸಿಗುವ ಅಲ್ಲಿ ನೋಡ್ತಾ ಇರಿ, ಇಲ್ಲಿ ನೋಡ್ತಾ ಇರಿ. ಬಾಯ್. ಇಲ್ಲಿ ಬೊಗುರು ಇದ್ದಾರೆ. ಬಾಯ್. ಒಗ್ಗೂರು ತಜ್ಞ ಜೊತೆ ಕುಮಾರ ಕುದುರೆಮುಖ. ಟಾಟಾ.